गोदानी अकड़ पता ಆದ್ಮೇಲೆ ಹೈವೇಯಲ್ಲಿ ಅಮಾನಿ ಗೋಪಾಲ್ ಕೆರೆ ಮುಗಿಸ್ಕೊಂಡು ಒಂದೇ ದಿನ ಲಕ್ಷಾಂತರ ಮೀನು ಸತ್ತಿದೆ. ಸರ್ ಮೀನುಗಾರರಿಗಾದ್ರೆ ಚಿಕ್ಕಬಳ್ಳಾಪುರ ಕಳೆದ ಹಲವು ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹರಿದು ಬರುತ್ತಿರುವ ಎಚ್ಎನ್ ವ್ಯಾಲಿ ಯೋಜನೆಯ ದ್ವಿತೀಯ ಹಂತದ ಶುದ್ಧೀಕರಿಸಿದ ನೀರಿನಿಂದ ಉಂಟಾಗಬಹುದಾದ ದುಷ್ಪರಿಣಾಮಗಳ ಕುರಿತು ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಗಮನ ಸೆಳೆಯಲು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಶನಿವಾರ ವಿಶೇಷ ಪ್ರಯತ್ನ ನಡೆಸಿದರು. ಶನಿವಾರ ಸತ್ಯಸಾಯಿ ಗ್ರಾಮದಲ್ಲಿ ನಡೆದ 5 ಕೋಟಿ ಸಸಿ ನೆಡುವ ಕಾರ್ಯಕ್ರಮಕ್ಕಾಗಮಿಸಿದ್ದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ವಿಭು ಬಕ್ರು ಹಾಗೂ ಅವರ ತಂಡವನ್ನು ಎಚ್ಎನ್ ವ್ಯಾಲಿ ನೀರು ಸಂಗ್ರಹವಾಗುತ್ತಿರುವ ಕಂದವಾರ ಕೆರೆ ಹಾಗೂ ಅಮಾನಿ ಗೋಪಾಲಕೃಷ್ಣ ಕೆರೆಗೆ ಕರೆದುಕೊಂಡು ಹೋಗಿ ಅಲ್ಲಿನ ಪರಿಸ್ಥಿತಿಯನ್ನು ಖುದ್ದಾಗಿ ವೀಕ್ಷಣೆ ಮಾಡಿಸಲಾಯಿತು. ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ ಹಾಗೂ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಅವರು ದ್ವಿತೀಯ ಹಂತದ ಶುದ್ಧೀಕರಣದ ನೀರಿನಿಂದ ಜಿಲ್ಲೆಯಲ್ಲಿ ಜನ ಜಾನುವಾರು ಹಾಗೂ ಕೃಷಿ ಬೆಳೆಗಳ ಮೇಲೆ ಮುಂದಿನ ದಿನಗಳಲ್ಲಿ ಉಂಟಾಗಬಹುದಾದ ಪರಿಣಾಮಗಳ ಕುರಿತು ವಿವರಿಸಿದರು. ಕೆರೆಗಳಲ್ಲಿ ಬೆಳೆದಿರುವ ಜೊಂಡು, ನೀರಿನ ಬಣ್ಣ ಬದಲಾವಣೆ ಸೇರಿದಂತೆ ಹಲವು ಅಂಶಗಳನ್ನು ನ್ಯಾಯಮೂರ್ತಿಗಳ ಗಮನಕ್ಕೆ ತಂದರು. ಕೆರೆ ಆದ್ಮೇಲೆ ಹೈವೇಯಲ್ಲಿ ಅಮಾನಿ ಗೋಪಾಲ್ ಕೆರೆ ಮುಗಿಸ್ಕೊಂಡು ಒಂದೇ ದಿನ ಲಕ್ಷಾಂತರ ಮೀನು ಸತ್ತಿದೆ. ಸರ್ ಮೀನುಗಾರರಿಗಾದ್ರೆ ತುಂಬ ದೊಡ್ಡ ಅದು 10 ವರ್ಷದಿಂದನೂ ಹಾಗೆ ಇದೆ. 2022ರಲ್ಲಿ ಮಳೆ ನೀರಿನಿಂದ ಇದು ಕುಂಚಿತ ಹೆವಿ ರೈನ್ಫಾಲ್ ಆಯಿತು ಆ ವರ್ಷ. ಸುಮಾರು ಆ್ಯಾವರೇಜ್ ರೈನ್ಫಾಲ್ ನಮಗೇನಿದೆ ಈ ಡಿಸ್ಟ್ರಿಕ್ಟಿಗೆ 700-750 ಫೋನ್ ಮಾಡ್ತಾರೆ ಸಾಧ್ಯವರೆಗೂ ರೆಡ್ಡಿಗೋಲರಲ್ಲಿ ಕೆರೆಗೆ ಬರ್ತದೆ. ರೆಡ್ಡಿಗೋಲರ್ ಕೆರೆಯಿಂದ ಮತ್ತೆ ಪಂಪ್ ಆಗುತ್ತೆ. ಕೆರೆಗಳಲ್ಲಿ ಬೆಳೆದಿರುವ ಜೊಂಡು, ನೀರಿನ ಬಣ್ಣ ಬದಲಾವಣೆ ಸೇರಿದಂತೆ ಹಲವು ಅಂಶಗಳನ್ನು ನ್ಯಾಯಮೂರ್ತಿಗಳ ಗಮನಕ್ಕೆ ತರಲಾಯಿತು. ಈ ವೇಳೆ ವಿವಿಧ ಸಂಸ್ಥೆಗಳು ನೀಡಿರುವ ನೀರಿನ ಗುಣಮಟ್ಟದ ವರದಿಗಳು ಹಾಗೂ ದಾಖಲೆಗಳನ್ನು ಸಹ ನ್ಯಾಯಮೂರ್ತಿಗಳಿಗೆ ಸಲ್ಲಿಸಲಾಯಿತು. ಎಚ್ಎನ್ ವ್ಯಾಲಿ ನೀರಿಗೆ ಕನಿಷ್ಠ 3ನೇ ಹಂತದ ಶುದ್ಧೀಕರಣ ವ್ಯವಸ್ಥೆ ಜಾರಿಗೊಳಿಸುವಂತೆ ಸರ್ಕಾರದ ಮೇಲೆ ಒತ್ತಡ ತರಬೇಕೆಂದು ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಹರೀಶ್ ಗೌಡ ಕೂಡ ಉಪಸ್ಥಿತರಿದ್ದು 3ನೇ ಹಂತದ ಶುದ್ಧೀಕರಣ ಜಾರಿಗೆ ಕ್ರಮ ಕೈಗೊಳ್ಳುವಂತೆ ನ್ಯಾಯಮೂರ್ತಿಗಳಿಗೆ ಮನವಿ ಸಲ್ಲಿಸಿದರು.